ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಈ ಸಲ ನಾನು XSR 155 ರಿವ್ಯೂ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಬೈಕ್ ಬಗ್ಗೆ ಹೇಳ್ತೀನಿ. ಫಸ್ಟ್, ವೆಲ್ಕಮ್ ಟು ಕ್ರೇಜಿ ಕ್ಯಾಟ್ ಕಾಮತ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್. ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಥ್ಯಾಂಕ್ ಯು. ಲೆಟ್ಸ್ ಸ್ಟಾರ್ಟ್. ಸೊ ಲುಕ್ಸ್ ವೈಸ್ ಬಂದು ಇಟ್ಸ್ ನಿಯೋ ರೆಟ್ರೋ ಸೆಗ್ಮೆಂಟ್. ಸೊ ಈ ಸೆಗ್ಮೆಂಟಲ್ಲಿ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಬೈಕ್ಸ್ ಅಂತ ಹೇಳ್ತೀನಿ ನಾನು. ಇಟ್ಸ್ ಅ ವೆರಿ ಗುಡ್ ಲುಕಿಂಗ್ ಬೈಕ್. ಸೊ ನನಗೂ ತುಂಬ ಇಷ್ಟ ಆಗಿದೆ ನಿಯೋ ರೆಟ್ರೋದಲ್ಲಿ. ಇದಕ್ಕೆ ಕಂಪ್ಯಾರಿಸನ್ ಮಾಡಿದ್ರೆ ಆ್ಯಕ್ಚುಲಿ ಹಂಟರ್ 350 ಮತ್ತು ರಾನಿನ್ ಇದೆ. ಸೊ ಅದು ಎರಡಕ್ಕೂ ಕಂಪೇರ್ ಮಾಡಿದ್ರೆ ಇದು ತುಂಬ ಚೆನ್ನಾಗಿದೆ ಲುಕ್ ವೈಸ್. ಇಟ್ಸ್ ಅ ವೆರಿ ಮಿನಿಮಲಿಸ್ಟಿಕ್ ಲುಕ್ ಮತ್ತು ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿದೆ. ಈ ಅಲ್ಯೂಮಿನಿಯಂ ಆ್ಯಕ್ಸೆಂಟ್ಸೇ ಇರ್ಬೋದು, ಕ್ಲ್ಯಾಂಪ್ಸು ಮತ್ತು ಫುಟ್ ರೆಸ್ಟು ಎಲ್ಲ ಓವರ್ ಆಲ್ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಇಂಜಿನ್ ಬಗ್ಗೆ ಜಾಸ್ತಿ ಏನು ಮಾತಾಡೋಂಗಿಲ್ಲ, ಯಾಕಂದರೆ ಇಟ್ ಈಸ್ ಆಲ್ರೆಡಿ ಪ್ರೂವನ್ ಇಂಜಿನ್. R15 ಮತ್ತು MT15ನಲ್ಲಿ ಇದೇ ಇಂಜಿನ್ ಬರೋದು. ಸೊ 155cc ಲಿಕ್ವಿಡ್ ಕೂಲ್ಡ್ ಇಂಜಿನ್ ಬರುತ್ತೆ, SOHC ಸೆಟಪ್ಪು, ಮತ್ತು 18 bhp ಬರುತ್ತೆ. ಫ್ಯೂಲ್ ಟ್ಯಾಂಕ್ ಬಂದು 10 ಲೀಟರ್ಸ್ ಇದೆ. ಮೈಲೇಜು ನಿಮಗೆ ಆಲ್ಮೋಸ್ಟ್ 45+ ಬರುತ್ತೆ. ನೀವು ಆರಾಮಾಗಿ ಓಡಿಸಿದ್ರೆ 50+ ಬರುತ್ತೆ. ಸೊ ಒಂದು ಫುಲ್ ಟ್ಯಾಂಕಲ್ಲಿ ಆರಾಮಾಗೆ 400ರಿಂದ 500 ಕಿಲೋಮೀಟ್ರ್ ನೀವು ಆರಾಮಾಗೆ ಓಡಿಸ್ಬೋದು. ಸೀಟಿಂಗ್ ಬಂದು ಕಂಫರ್ಟ್ ಆಗಿದೆ. 810 mm ಸೀಟಿಂಗ್ ಹೈಟ್ ಇದೆ. ಕುಷನಿಂಗ್ ಚೆನ್ನಾಗಿದೆ, ಸ್ವಲ್ಪ ಹಾರ್ಡಾಗೇ ಇದೆ, ಬಟ್ ಲಾಂಗ್ ಡಿಸ್ಟೆನ್ಸ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿರುತ್ತೆ. ಬಟ್ ಪಿಲಿಯನ್ ಗ್ರ್ಯಾಬ್ ರೇಲ್ ಇಲ್ಲ. ಪಿಲಿಯನ್ಗೆ ಅಷ್ಟು ಕಂಫರ್ಟ್ ಆಗಿರಲ್ಲ ಅನ್ಕೊತೀನಿ. ನಾನು ಇನ್ನೂ ಟ್ರೈ ಮಾಡಿಲ್ಲ, ಬಟ್ ನನ್ನ ಪ್ರಕಾರ ಪಿಲಿಯನ್ಗೆ ಅಷ್ಟೊಂದು ಕಂಫರ್ಟ್ ಆಗಿರಲ್ಲ, ಯಾಕಂದರೆ ಸೀಟೂ ಅಷ್ಟು ಲೆಂತ್ ಆಗಿಲ್ಲ. ಸೊ ಮತ್ತು ಪಿಲಿಯನ್ ಗ್ರ್ಯಾಬಿಂಗ್ಗೆ ಈ ಸ್ಟ್ರ್ಯಾಪ್ ಮಾತ್ರ ಇರೋದು. ಪಿಲಿಯನ್ ಗ್ರ್ಯಾಬ್ ರೇಲ್ ಏನಕ್ಕೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ. ಬಟ್ ಲುಕ್ ವೈಸ್ ಇಟ್ ಲುಕ್ಸ್ ವೆಲ್ ಫಿನಿಶ್ಡ್. ಸೊ ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ. ಹೋಪ್ಫುಲಿ ಆಫ್ಟರ್ ಮಾರ್ಕೆಟ್ ಪಿಲಿಯನ್ ಗ್ರ್ಯಾಬ್ ರೇಲ್ಸ್ ಬರುತ್ತೆ. ಸಸ್ಪೆನ್ಷನ್ ವೈಸ್ ಫ್ರಂಟಲ್ಲಿ 37 mm ಅಪ್ಸೈಡ್ ಡೌನ್ ಫೋರ್ಕ್ ಇದೆ. ರೇರಲ್ಲಿ ಮೋನೋಶಾಕ್ ಬರುತ್ತೆ. ಸಸ್ಪೆನ್ಷನ್ ಸ್ವಲ್ಪ ಸ್ಟಿಫರ್ ಸೈಡಲ್ಲಿದೆ. ನಿಮಗೆ ಸಿಟಿನಲ್ಲಿ ಓಡಿಸ್ಬೇಕಾದ್ರೆ ಗೊತ್ತಾಗುತ್ತೆ. ಕೆಟ್ಟೋಗಿರೋ ರೋಡಲ್ಲಿ ಏನಾದರೂ ನೀವು ಓಡಿಸ್ಬೇಕಾದ್ರೆ ಆ್ಯಕ್ಚುಲಿ ಸ್ವಲ್ಪ ಸ್ಟಿಫ್ ಅನಿಸುತ್ತೆ ನಿಮಗೆ. ಸೊ ಅದು ಸ್ವಲ್ಪ ಸಾಫ್ಟ್ ಆಗಿರ್ಬೋದಾಗಿತ್ತು ಅಂತ ನನ್ನ ಅಭಿಪ್ರಾಯ. ಅದು ಸ್ಟಿಫ್ ಆಗಿರೋದ್ರಿಂದ ನಿಮಗೆ ಕಾರ್ನರಿಂಗಲ್ಲಿ ತುಂಬ ಸ್ಟೆಬಿಲಿಟಿ ಇರುತ್ತೆ. ಕಾರ್ನರಿಂಗ್ ತುಂಬ ಚೆನ್ನಾಗಿ ಮಾಡ್ಬೋದು ಈ ಬೈಕಲ್ಲಿ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ ಈ ಬೈಕಲ್ಲಿ ಲೋ ಎಂಡಲ್ಲೂ ತುಂಬ ಈಸಿಯಾಗಿದೆ ಗಾಡಿ. ಆರಾಮಾಗೆ ನೀವು 20 km/h ಥರ್ಡ್ ಗೇರಲ್ಲಿ ನೀವು ಆರಾಮಾಗಿ ಓಡಿಸ್ಬೋದು. ಪ್ಲಸ್ ಅದೇನೇ ರೆವ್ ಹ್ಯಾಪಿನೂ ಇದೆ. ಹೈ ಎಂಡ್ ನೀವು 6000 RPM ಮೇಲೆ ಹೋದಾಗ VVA ಟೆಕ್ನಾಲಜಿ ಏನಿದೆ ಅದು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇಟ್ಸ್ ಅ ವೆರಿ ಗುಡ್ ರೆವ್ ಹ್ಯಾಪಿ ಇಂಜಿನ್. ಸೊ ಇದು ಪ್ರಿಟಿ ಮಚ್ ದ ಸೇಮ್ ಇಂಜಿನ್ ನಿಮಗೆ ಏನು R15 ಮತ್ತು MT15ನಲ್ಲಿ ಬರುತ್ತೆ. ಬಟ್ ಗೇರ್ ರೇಷಿಯೋ ಆ್ಯಂಡ್ ಟ್ಯೂನಿಂಗ್ ಪ್ಲಸ್ ಪ್ರಾಕೆಟಿಂಗ್ ಎಲ್ಲ ಬಂದ್ಬಿಟ್ಟು R15ದೇ ಎಕ್ಸಾಕ್ಟ್ ಸೇಮ್. ದೇರ್ ಇಸ್ ನೋ ಡಿಫ್ರೆನ್ಸ್. ಸೀಟಿಂಗ್ ಪಾಸ್ಚರ್ ಬಂದು ಸ್ವಲ್ಪ ಕಮಿಟೆಡ್ ಆಗಿದೆ, ಜಾಸ್ತಿ ಇಲ್ಲ. ಇಟ್ ಈಸ್ ನಾಟ್ ಜಾಸ್ತಿ ಅಪ್ರೈಟ್ ಆಗೋ ಇಲ್ಲ, ಜಾಸ್ತಿ ಕಮಿಟೆಡ್ ಆಗೋ ಇಲ್ಲ. ಸೊ ಇಟ್ ಈಸ್ ಓಕೆ. ಸೀಟ್ ಹೈಟ್, ನನ್ನ ಹೈಟ್ ಬಂದ್ಬಿಟ್ಟು 5'7". ಸೊ ನನಗೆ ಫ್ಲ್ಯಾಟ್ ಫುಟ್ ಆಗುತ್ತೆ ಈಸಿಯಾಗೆ. ಸೊ ನೋ ಪ್ರಾಬ್ಲಮ್. ಸ್ವಲ್ಪ ಶಾರ್ಟ್ ರೈಡರ್ಸಿಗೆ ಸ್ವಲ್ಪ ಲೀನ್ ಮಾಡಬೇಕಾಗ್ಬೋದು, ಶಾರ್ಟ್ ಮತ್ತು ಟಾಲ್ ರೈಡರ್ಸ್ಗೆ. ಬಟ್ ಓವರ್ ಆಲ್ ಸೀಟಿಂಗ್ ವೈಸ್ ಇಟ್ಸ್ ಅ ವೆರಿ ಗುಡ್ ಬೈಕ್. ಆ್ಯಂಡ್ ಮೇನ್ ಅಡ್ವಾಂಟೇಜ್ ಆಫ್ ದಿಸ್ ಬೈಕ್ ಏನು ಅಂತ ಹೇಳಿದ್ರೆ 137 kilos ವೇಟ್. ಸೊ ಇಟ್ಸ್ ಅ ವೆರಿ ಲೈಟ್ ವೇಟ್ ಬೈಕ್. ಸೊ ವೆಯ್ಟ್ ಕಮ್ಮಿ ಆಗಿರೋದ್ರಿಂದ ಪರ್ಫಾರ್ಮೆನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ. ಪ್ಲಸ್ ಮೈಲೇಜು ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಫ್ರಂಟ್ ಆ್ಯಂಡ್ ರೇರ್ ಬೋತ್ ಡಿಸ್ಕ್ ಬ್ರೇಕ್ಸ್ ಬರುತ್ತೆ ವಿತ್ ಡ್ಯುಯಲ್ ಚಾನಲ್ ABS. ಸೇಫ್ಟಿ ವೈಸ್ ನಿಮಗೆ ಎಕ್ಸ್ಟ್ರಾ ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಇದೆ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಚೆನ್ನಾಗಿದೆ, ಸಿಂಪಲ್ ಆಗಿದೆ, ಮತ್ತು ನಿಮಗೆ ಬೇಕಾಗಿರೋ ಎಲ್ಲ ಇನ್ಫಾರ್ಮೇಷನ್ ಕೂಡ ಅದರಲ್ಲಿ ಬರುತ್ತೆ. ಸೊ ಯಾವುದು ಮಿಸ್ಸಿಂಗ್ ಅನ್ನೋದು ಯಾವುದೂ ಇಲ್ಲ. ಪ್ಲಸ್ ವಿಸಿಬಿಲಿಟಿ ವೈಸೂ ಡಿಸೆಂಟ್ ಆಗಿದೆ, ಚೆನ್ನಾಗಿದೆ. ಸನ್ಲೈಟಲ್ಲೂ ನೀವು ನೋಡ್ಬೋದು. ಇದು ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಅಂತ ಹೇಳಿದ್ರೆ ನಾನು ಹೇಳೋದು ಸಸ್ಪೆನ್ಷನ್ ಸ್ವಲ್ಪ ಸಾಫ್ಟ್ ಆಗಿರ್ಬೋದಾಗಿತ್ತು. ಪ್ಲಸ್ ಟೈರ್ಸ್ ನೀವು ಫಸ್ಟ್ ಸೆಟ್ ನೀವು ಯೂಸ್ ಮಾಡಿದ್ಮೇಲೆ ನೀವು ಬೇಕಾದ್ರೆ ಚೇಂಜ್ ಮಾಡ್ಕೊಬೋದು, ಒಳ್ಳೆ ಟೈರ್ಗೆ ಹೋಗ್ಬೋದು. ಇನ್ನೊಂದೇನು ಅಂದರೆ ಸ್ವಲ್ಪ ಇಂಜಿನ್ ಕಡೆ ಎಲ್ಲ ತುಂಬಾ ವಯರ್ಸು ಹೋಸು ಎಲ್ಲ ಆಚೆ ಕಡೆ ಹಂಗೆ ಕಾಣಿಸುತ್ತೆ. ಸೊ ಅದು ಲುಕ್ಸ್ಗೆ ಸ್ವಲ್ಪ ಡಿಸ್ಟರ್ಬಿಂಗ್ ಆಗಿರುತ್ತೆ. ಅದನ್ನ ಏನಾದರೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಯಮಹಾದವರು, ಬಟ್ ಮಾಡಿಲ್ಲ.
ಓವರ್ ಆಲ್ ಇಟ್ಸ್ ಎ ವೆರಿ ಸಿಂಪ್ಲಿಸ್ಟಿಕ್ ಬೈಕ್. ನಾನು ಹೇಳಬೇಕು ಅಂದರೆ ವೆರಿ ಮಿನಿಮಲಿಸ್ಟ್ ಅಪ್ರೋಚ್ ತಗೊಂಡಿದ್ದಾರೆ ಯಮಹಾದವರು. ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ 6 ವರ್ಷ ಹಿಂದೆನೇ ಲಾಂಚ್ ಮಾಡಿದರು. ಕೊನೆಗೆ ಇವಾಗ ಬಂದು ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಯಮಹಾದವ್ರಿಗೆ ಇವಾಗ ಅನಿಸಿದೆ ಅನಿಸುತ್ತೆ ಇಂಡಿಯಾದವ್ರು ಇದು ಬೈಕ್ನ ತಗೋಬೋದು ಅಂತ. ಇದು ಲಾಂಚ್ ಮಾಡೋ ಟೈಮಿಗೆ ನಮಗೆ ಇಲ್ಲಿ ಯಾವುದೋ FZ-X ಅಂತ ಬಿಟ್ಟರು, ಇದೇ ಥರ ಇರೋದು ಅದು. ಬಟ್ ಇದಲ್ಲ, ಬಟ್ ಅದು ಅಷ್ಟಕ್ಕಷ್ಟೇ ಬೈಕ್ ಅದು. ಸೊ ಯಾಕೆ ಯಮಹಾದವರು ಈ ಥರ ಮಾಡ್ತಾರೆ ಇಂಡಿಯಾಗೆ ಅಂತ ಗೊತ್ತಿಲ್ಲ. ಇಂಡಿಯನ್ ಮಾರ್ಕೆಟ್ಗೆ ಅವ್ರು ಆ್ಯಕ್ಚುಲಿ ಇನ್ನು ಅವ್ರ ಅಪ್ರೋಚ್ನ ಚೇಂಜ್ ಮಾಡ್ಕೊಂಡಿಲ್ಲ. ತುಂಬ ವರ್ಷ ಆಯಿತು. ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಮಾತ್ರ ತುಂಬ ಪ್ರಾಡಕ್ಟ್ಸ್ ಇದೆ. ಸೊ ಅದರಲ್ಲಿ ಅವರು ಅಟ್ಲೀಸ್ಟ್ ಒಂದು 10% ಇಂಡಿಯನ್ ಮಾರ್ಕೆಟಿಗೆ ತಂದರೆ ತುಂಬಾ ಎಂತೂಸಿಯಾಸ್ಟ್ಸ್ಗೆ ಹೆಲ್ಪ್ ಆಗುತ್ತೆ. ಇರಲಿ, ಇವಾಗ 6 ವರ್ಷ ಆದಮೇಲೆ ಅಟ್ಲೀಸ್ಟ್ ಲಾಂಚ್ ಮಾಡಿದ್ದಾರೆ. ಈ ಗಾಡಿದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ನಿಮಗೆ ಇದರಲ್ಲಿ ಮಾಡಿಫಿಕೇಷನ್ಸ್ ಆಪ್ಷನ್ಸು ತುಂಬ ಬರುತ್ತೆ. ಇಂಟರ್ನ್ಯಾಷನಲ್ ಮಾರ್ಕೆಟ್, ಎಸ್ಪೆಷಲಿ ಇಂಡೋನೇಷಿಯನ್ ಮಾರ್ಕೆಟಲ್ಲೆಲ್ಲ ನೀವು ನೋಡಿದ್ರೆ ಇದರಲ್ಲಿ ಮಾಡಿಫಿಕೇಷನ್ಸ್ ತುಂಬ ಇದೆ. ಸೊ ಅದನ್ನು ನೀವು ಎಲ್ಲಿಗೂ ಅಡಾಪ್ಟ್ ಮಾಡ್ಕೊಬೋದು. ಸೊ ಸ್ಕ್ರ್ಯಾಂಬ್ಲರ್ ಲುಕ್ ಮಾಡ್ಕೊಬೋದು, ಪ್ಲಸ್ ಟೈರ್ಸ್ ನೀವು ಸ್ವಲ್ಪ ಡ್ಯುಯಲ್ ಸ್ಪೋರ್ಟ್ಸ್ ಟೈರ್ಸ್ ಥರ ಹಾಕೋಬೋದು. ಸೊ ಎಲ್ಲ ರೀತಿಯೂ ಮಾಡ್ಬೋದು. ಪ್ಲಸ್ ನೀವು ಒಳ್ಳೆ ಗ್ರಿಪಿ ಟೈರ್ಸ್ ಹಾಕ್ಸ್ಕೊಂಡ್ರೆ ದಿಸ್ ಇಸ್ ಎ ವೆರಿ ಗುಡ್ ಟ್ರ್ಯಾಕ್ ಟೂಲ್ ಅಂತಲೂ ನಾನು ಹೇಳ್ತೀನಿ. ಯಾಕಂದರೆ ಕಾರ್ನರಿಂಗ್ ಕೇಪಬಿಲಿಟಿ ತುಂಬ ಚೆನ್ನಾಗಿದೆ, ಮತ್ತು ಹೈ ರೆವಿಂಗ್ ಇಂಜಿನ್ ವೈಸ್ ಏನು ಮಾತಾಡೋಂಗಿಲ್ಲ. ಇಟ್ಸ್ ದ ಸೇಮ್ ಆ್ಯಸ್ R15. ಸೊ ಇಟ್ ಕ್ಯಾನ್ ಬಿ ಅ ಗುಡ್ ಬಿಗಿನರ್ಸ್ ಟ್ರ್ಯಾಕ್ ಟೂಲ್. ಸೊ ಓವರ್ ಆಲ್ ನಾನು ಹೇಳಬೇಕು ಅಂದರೆ ಇಟ್ ಈಸ್ ಅ ವೆರಿ ಗುಡ್ ಎಂಟ್ರಿ ಲೆವೆಲ್ ಬೈಕ್. 150cc ನಿಮಗೆ ಆ್ಯಕ್ಚುಲಿ ಅ ಗುಡ್ ಸ್ಟಾರ್ಟ್, ಆ್ಯಂಡ್ ಇಟ್ಸ್ ಅ ಗುಡ್ ಬೈಕ್. ಇಟ್ ಈಸ್ ಲೈಟ್ ವೇಟ್, ಇಟ್ ಈಸ್ ಈಸಿ ಟು ಹ್ಯಾಂಡಲ್. ಸಿಟಿನಲ್ಲಿ ಕೂಡ ತುಂಬ ಚೆನ್ನಾಗಿದೆ ಓಡಿಸೋದಕ್ಕೆ, ತುಂಬ ಈಸಿಯಾಗಿದೆ ಓಡಿಸೋದಕ್ಕೆ. ಸೊ ಟ್ರಾಫಿಕ್ ಸಿಚುವೇಶನ್ ಇರಲಿ ಅಥವಾ ಸ್ಟಾಪ್ ಆ್ಯಂಡ್ ಗೋ ಟ್ರಾಫಿಕ್ ಇರಲಿ, ನಿಮಗೆ ಅಷ್ಟೊಂದೇನು ಹೆವಿ ಅನಿಸಲ್ಲ. ತುಂಬ ಲೈಟ್ ಅನಿಸುತ್ತೆ ಮತ್ತು ಈಸಿಯಾಗಿರುತ್ತೆ. ಮತ್ತು ವೆರಿ ಸ್ಮೂತ್ ಇಂಜಿನ್, ವೆರಿ ತುಂಬಾ ಸ್ಮೂತ್ ಆಗಿದೆ ಇಂಜಿನ್ನು. ಈವನ್ ವೆನ್ ಯು ರೆವ್ ಇಟ್ ಹೈ, ಸ್ವಲ್ಪ ಬಸ್ ಇದೆ, ಬಟ್ ಇಟ್ ಈಸ್ ನಿಮಗೆ ಅಷ್ಟೇನು ತೊಂದರೆ ಮಾಡೋದಿಲ್ಲ. ಇಟ್ ಈಸ್ ಅ ಗುಡ್ ಇಂಜಿನ್. ಆ್ಯಂಡ್ ಕ್ರೂಸಿಂಗ್ ಸ್ಪೀಡ್ ಬಂದು ಇದರಲ್ಲಿ ನಿಮಗೆ 90 to 100 ಇಸ್ ಅ ಗುಡ್ ಸ್ವೀಟ್ ಸ್ಪಾಟ್ ಅಂತ ಹೇಳ್ಬೋದು. ಅದಕ್ಕಿಂತ ಜಾಸ್ತಿನೂ ಹೋಗುತ್ತೆ, ಆಲ್ಮೋಸ್ಟ್ 125, 125 ಹೋಗುತ್ತೆ. ಬಟ್ 90 to 100 ಇಸ್ ಅ ಗುಡ್ ಕ್ರೂಸಿಂಗ್ ಸ್ಪೀಡ್ ಅಂತ ನಾನು ಹೇಳ್ಬೋದು. ಲಾಂಗ್ ಡಿಸ್ಟೆನ್ಸ್ ಕ್ಯಾನ್ ಬಿ ಡನ್, ಬಟ್ ನೀವು ಸ್ವಲ್ಪ ಮಾಡಿಫೈ ಮಾಡ್ಕೊಬೇಕಾಗುತ್ತೆ. ಒಂದು ಲಗೇಜ್ ಸಿಸ್ಟಮ್ ನೀವು ನೋಡ್ಕೊಬೇಕು, ಇನ್ನೊಂದು ಸ್ವಲ್ಪ ಸೀಟಿಂಗ್, ಮೋಸ್ಟ್ಲಿ ಹ್ಯಾಂಡಲ್ನ ಸ್ವಲ್ಪ ನೀವು ನಿಮ್ಮ ಕಡೆಗೆ ಟಿಲ್ಟ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಲಿಟಲ್ ಮೋರ್ ಕಂಫರ್ಟಬಲ್, ಬಿಕಾಸ್ ಇಟ್ ಇಸ್ ಸ್ಲೈಟ್ಲಿ ಕಮಿಟೆಡ್ ಪೊಸಿಷನ್ ಇದೆ ಇವಾಗ. ಮತ್ತು ಫುಟ್ ಪೆಗ್ಸೂ ರೇರ್ ಸೆಟ್ ಇದೆ, ಸೊ ಅದನ್ನು ನೀವು ನೋಡ್ಕೊಬೇಕು. ಬಟ್ ಟೂರಿಂಗ್ ಮಾಡ್ಬೋದು, ಟೂರಿಂಗ್ ಮಾಡೋಕ್ಕಾಗಲ್ಲ ಅನ್ನೋದು ಏನಿಲ್ಲ, ಟೂರಿಂಗ್ ಮಾಡ್ಬೋದು ಡೆಫಿನೆಟ್ಲಿ. ಮಿರರ್ಸ್ ತುಂಬ ಚೆನ್ನಾಗಿದೆ, ವೈಡ್ ಆಗಿದೆ ಮತ್ತು ವೈಬ್ರೇಟ್ ಆಗಲ್ಲ. ಹೆಡ್ಲೈಟ್ಸು ಆ್ಯಕ್ಚುಲಿ 150cc ಬೈಕಲ್ಲಿ ಪ್ರಾಬಬ್ಲಿ ಇಟ್ ಈಸ್ ಒನ್ ಆಫ್ ದ ಗುಡ್ ಹೆಡ್ಲೈಟ್ಸ್ ಅಂತ ನಾನು ಹೇಳ್ತೀನಿ. ಯಾಕಂದರೆ ಲೈಟಿಂಗ್ ಇಲ್ಯುಮಿನೇಷನ್ ತುಂಬ ಚೆನ್ನಾಗಿದೆ. ಲೋ ಬೀಮೇ ಆಗಲಿ ಹೈ ಬೀಮೇ ಆಗಲಿ ನೈಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಫಾರ್ ದ ಸೈಜ್ ಆಫ್ ಇಟ್, ಇದು ಆ್ಯಕ್ಚುಲಿ ಇಟ್ ಈಸ್ ಅ ವೆರಿ ಗುಡ್ ಹೆಡ್ಲೈಟ್ ಅಂತ ಹೇಳ್ತೀನಿ. ಒಂದು ಯಮಹಾದವರು ಏನು ಮಾಡಿದ್ದಾರೆ ಅಂದರೆ ಈ ಸಲಿಗೆ ಸ್ವಿಚ್ ಗೇರ್ಸ್ನ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ ಪಾಸ್ ಸ್ವಿಚ್ ಇಲ್ಲ. ಸೊ ನೀವು ಯೂಶಲಿ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡ್ತೀರಾ, ಸೊ ಇಲ್ಲಿ ಇಂಡೆಕ್ಸ್ ಫಿಂಗರಲ್ಲಿ ಪಾಸ್ ಸ್ವಿಚ್ ಇಲ್ಲ. ನಿಮಗೆ ಪಾಸ್ ಇದರಲ್ಲಿ ಕೊಟ್ಟಿದ್ದಾರೆ, ಇದೇ ಸ್ವಿಚ್ಚಲ್ಲಿ, ಹೈ ಬೀಮ್ ಲೋ ಬೀಮ್ ಇರೋ ಇದರಲ್ಲೇ. ಮತ್ತು ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ಹಾರ್ನ್ ಬಟನ್ನ ಮೇಲೆ ಕೊಟ್ಟಿದ್ದಾರೆ, ಹೋಂಡಾ ಥರ ಮಾಡಿದ್ದಾರೆ. ಸೊ ಅದೇನಕ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಕರೆಕ್ಟಾಗೇ ಇತ್ತು ಅದು ಮೊದಲಿಂದನೂ. ಅದನ್ನು ಚೇಂಜ್ ಮಾಡಿ ಏನು ಕಾರಣಕ್ಕೆ ಅದನ್ನು ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಬಟ್ ಓವರ್ ಆಲ್ ನಿಯೋ ರೆಟ್ರೋ ಸೆಗ್ಮೆಂಟಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಲುಕಿಂಗ್ ಬೈಕ್ಸ್ ಅಂತ ನಾನು ಹೇಳ್ತೀನಿ. ಸೊ ನಿಮಗೆ ಯಾವ್ದು ಇಷ್ಟ ಆಗಿದೆ, ಯಾವ ಬೈಕ್ ನೀವು ಯೋಚನೆ ಮಾಡ್ತಾ ಇದ್ದೀರಾ ಎಂಟ್ರಿ ಲೆವೆಲ್ ಬೈಕಲ್ಲಿ ಅಂತ ನೋಡಿದ್ರೆ, ಈ ಸೆಗ್ಮೆಂಟಲ್ಲಿ ನಾನು ಕಾಂಪಿಟೇಷನ್ ಅಂತ ಕನ್ಸಿಡರ್ ಮಾಡಿದ್ರೆ ಹಂಟರ್ 350 ಪ್ಲಸ್ ರಾನಿನ್, TVS ರಾನಿನ್. ಸೊ ಎರಡೂ ಇದಕ್ಕಿಂತ CC ಜಾಸ್ತಿ ಇದೆ, ಪವರ್ ವೈಸ್ ಜಾಸ್ತಿ ಇದೆ, ಬಟ್ ಇಟ್ ಈಸ್ ಮೋರ್ ಆಫ್ ಅ ರಿಲ್ಯಾಕ್ಸ್ಡ್ ಬೈಕ್ ಅಂತ ಹೇಳ್ಬೋದು. ರಿಲ್ಯಾಕ್ಸ್ಡ್ ರೈಡಿಂಗ್ಗೆ ಅದು ಸೂಟೇಬಲ್ ಆಗಿದೆ ಬೈಕ್ ಅದು. ಬಟ್ ದಿಸ್ ಈಸ್ ಮೋರ್ ಆಫ್ ಅ ಸ್ಪೋರ್ಟಿ ಸೈಡ್. ಸ್ಪೋರ್ಟಿಯಾಗೆ ನೀವು ಓಡಿಸ್ಬೇಕು ಅಂತಿದ್ರೆ ದಿಸ್ ಈಸ್ ಒನ್ ಆಫ್ ದ ಗುಡ್ ಬೈಕ್ಸ್ ಇನ್ ಟರ್ಮ್ಸ್ ಆಫ್ ಇನ್ ದಟ್ಸ್ ನಿಯೋ ರೆಟ್ರೋ ಸೆಗ್ಮೆಂಟ್.
ಕಲರ್ ಆಪ್ಷನ್ಸ್ ವೈಸ್ ಇದು ಒಂದು ಕಲರು, ಇದು ಬಿಟ್ಟು ಇನ್ನು 3 ಕಲರ್ ಇದೆ. ಗ್ರೇ ಕಲರ್ ಬರುತ್ತೆ ವಿಚ್ ಇಸ್ ಸಿಂಪ್ಲಿಸ್ಟಿಕ್. ಆ್ಯಕ್ಚುಲಿ ನನಗೆ ಎಲ್ಲ ಕಲರ್ಸು ಸ್ವಲ್ಪ ಇಷ್ಟ, ಬಟ್ ಓವರ್ ಆಲ್ ನನಗೆ ಗ್ರೀನ್ ತುಂಬ ಇಷ್ಟ ಆಯಿತು. ಗ್ರೇ ಇದೆ, ರೆಡ್ ಇದೆ, ಗ್ರೀನ್ ಇದೆ, ಮತ್ತು ಇನ್ನೊಂದು ಬ್ಲೂ ಇದೆ. ಸೊ ನನಗೆ ಗ್ರೀನು ವಿತ್ ಆ್ಯಕ್ಚುಲಿ ಗ್ರೀನಲ್ಲಿ ನಿಮಗೆ ಗೋಲ್ಡನ್ ಅಲಾಯ್ ವೀಲ್ಸ್ ಕೂಡ ಬರುತ್ತೆ. ಸೊ ಇಟ್ ಕಾಂಪ್ಲಿಮೆಂಟ್ಸ್ ದ ಡಿಸೈನ್ ವೆರಿ ವೆಲ್. ಸೊ ನನಗೆ ಅದು ತುಂಬ ಇಷ್ಟ ಆಯಿತು. ಪ್ಲಸ್ ಸೆಕೆಂಡ್ ಬಂದು ನನಗೆ ಗ್ರೇ ಸ್ವಲ್ಪ ಇಷ್ಟ ಆಯಿತು, ಥರ್ಡ್ ಇಸ್ ರೆಡ್ ಆ್ಯಂಡ್ ಫೋರ್ತ್ ಇಸ್ ಬ್ಲೂ. ನಿಮ್ಗೆ ಯಾವ ಕಲರ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ಸಲ್ಲಿ ತಿಳಿಸ್ಕೊಡಿ. ಪ್ಲಸ್ ನೀವು ಯಾವುದಾದ್ರೂ ಬೈಕು ಇವಾಗ ಎಂಟ್ರಿ ಲೆವೆಲ್ ಬೈಕ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಆಪ್ಷನ್ಸ್ ಏನು, ನೀವು ಯಾವ ಕಾರಣಕ್ಕಾಗಿ ಆ ಬೈಕ್ನ ಚೂಸ್ ಮಾಡ್ತಾ ಇದ್ದೀರಾ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದು ನಿಮ್ಮ ಕ್ರೇಜಿ ಕ್ಯಾಟ್ ಕಾಮತ್. ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ರೈಡ್ ಸೇಫ್, ವೇರ್ ಫುಲ್ ಫೇಸ್ ಹೆಲ್ಮೆಟ್. ಥ್ಯಾಂಕ್ ಯು.